ಜಮೀರಿಲ್ಲದ ಸರ್ಕಾರ ಅಲ್ಲ, ಸರ್ಕಾರ ಆಗಲ್ಲ. ಜಮೀರಿದ್ರೆ ಸರ್ಕಾರ. ರಾಜ್ಯಾದ್ಯಂತ ಪ್ರತಿಭಟನೆ ಆಗ್ತಾ ಇದೆ. ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಜಮೀರ್ ಅಹಮದ್ ಖಾನ್ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಕೊಡಲೇಬೇಕಂತೇಳಿ ಅವರ ಬೆಂಬಲಿಗರು, ಅವರ ಕಾರ್ಯಕರ್ತರು ಪ್ರೊಟೆಸ್ಟ್ಗಳನ್ನ ಮಾಡ್ತಾ ಇರುವಂಥದ್ದು, ಪ್ರತಿಭಟನೆಗಳನ್ನು ರಾಜ್ಯದಲ್ಲಿ ಕೆಲವೆಡೆ ಮಾಡ್ತಾ ಇರುವಂಥದ್ದು. ಅದರಲ್ಲಿ ಮೊನ್ನೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಜಮೀರ್ ಅಹಮದ್ ಖಾನ್ ಅವರ ಕಾರ್ಯಕರ್ತರು, ಅವರ ಬೆಂಬಲಿಗರು ಈ ಬಾರಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು ಎನ್ನುವಂತಹ ಪ್ರತಿಭಟನೆಯನ್ನು, ಆಗ್ರಹವನ್ನು ಕೂಡ ಮಾಡ್ತಾರೆ. ಅಷ್ಟೇ ಅಲ್ಲದೆ ಕೋಡಿಶ್ರೀಗಳು ಕೂಡ ಹೇಳ್ತಾರೆ, ಸರ್ಕಾರಕ್ಕೆ ಒಂದು ರೀತಿ ಎಚ್ಚರಿಕೆ ರೀತಿಯಲ್ಲೂ ಕೂಡ ಕೋಡಿಶ್ರೀಗಳು ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಕೋಡಿಮಠಕ್ಕೆ ಹೋಗಿ ಇತ್ತೀಚೆಗೆ ಅಂದರೆ ಅವರು ಮುಖ್ಯಮಂತ್ರಿ ಆಗುವ ಕೆಲ ತಿಂಗಳುಗಳ ಹಿಂದೆ ಕೋಡಿಮಠಕ್ಕೂ ಕೂಡ ಹೋಗಿ ಭೇಟಿ ಕೊಟ್ಟು ಬರ್ತಾರೆ. ಅದೇ ಕೋಡಿಶ್ರೀಗಳು ಈ ಸರ್ಕಾರಕ್ಕೆ ಉಳಿಗಾಲವಿಲ್ಲ, ಇಂತಹ ಜಮೀರ್ ಅಹಮದ್ ಖಾನ್ ಅಂತವ್ರಿಗೆ ಸಚಿವ ಸ್ಥಾನ ಕೊಡದೆ ಮತ್ತಿನ್ಯಾರು ಕೊಡ್ತೀರಿ, ಇಂಥವ್ರು ಕೊಡದೇ ಇದ್ದಂಥ ಪಕ್ಷದಲ್ಲಿ ಇಂಥ ಸರ್ಕಾರಕ್ಕೆ ಉಳಿಗಾಲವಿಲ್ಲ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಕೋಡಿಶ್ರೀಗಳು ಹೇಳಿರುವಂಥ ಹೇಳಿಕೆ ಇದೆಯಲ್ಲ, ಅದನ್ನೊಮ್ಮೆ ತೋರಿಸ್ತೀವಿ, ನೋಡ್ಕೊಂಬನ್ನಿ. ಯಾವ ಕಾರಣಕ್ಕೂ ಜಮೀರಿಲ್ಲದ ಸರ್ಕಾರ ಅಲ್ಲ, ಸರ್ಕಾರ ಆಗಲ್ಲ. ಜಮೀರಿದ್ರೆ ಸರ್ಕಾರ. ಆ ದೃಷ್ಟಿಯಿಂದ ಜಮೀನವರು ಮತ್ತೆ ಮಂತ್ರಿಮಂಡಲ ಸೇರ್ತಾರೆ. ನೋಡಿದ್ರಲ್ಲ, ಇದು ಕೋಡಿಶ್ರೀಗಳು ಜಮೀರ್ ಅಹಮದ್ ಖಾನ್ ಅವರ ಪರವಾಗಿ ಮಾತನಾಡಿರುವಂಥ ವಿಡಿಯೋ. ಇದಲ್ಲದೆ ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ ಸುದ್ದಿ ಏನಂದರೆ, KPCC ಕಚೇರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಮಾಧ್ಯಮದವರು ಪ್ರಶ್ನೆ ಕೇಳ್ತಾರೆ, ಸರ್ ನಿಮಗೆ ಸಚಿವ ಸ್ಥಾನ ಕೊಡಲಿ ಅಂತೇಳಿ ಆಗ್ರಹಿಸಿ ರಾಜ್ಯಾದ್ಯಂತ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ರಲ್ಲ, ಇದ್ರ ಬಗ್ಗೆ ಏನು ಪ್ರತಿಕ್ರಿಯೆ ಕೊಡ್ತೀರಿ ಅಂತೇಳಿ ಪ್ರತಿಕ್ರಿಯೆ ಕೇಳಿದಂಥ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೆ ಸುತಾರಾಮ್ ಒಪ್ಪೋದಿಲ್ಲ, ಬೆನ್ನು ತೋರಿಸ್ತಾರೆ. ಉತ್ತರ ಕೊಡೋ ಬದಲು ಬೆನ್ನನ್ನು ತೋರಿಸ್ತಾರೆ. ಆ ವಿಡಿಯೋ ಕೂಡ ತೋರಿಸ್ತೀವಿ. ಏನು ಪ್ರತಿಕ್ರಿಯೆ ಕೊಡೋದಕ್ಕೆ ಯಾಕೆ ನಿರಾಕರಿಸಿದ್ರು ಆ ವಿಡಿಯೋ ಕೂಡ ತೋರಿಸ್ತೀವಿ, ನೋಡ್ಕೊಂಬನ್ನಿ. ಈಗ ನೀವು ಸಚಿವರಾಗಬೇಕು ಅಂತೇಳಿ ಡಿಮ್ಯಾಂಡ್ ಇದೆ ಸರ್, ರಾಜ್ಯಾದ್ಯಂತ ಪ್ರತಿಭಟನೆ ಆಗ್ತಾ ಇದೆ. ಈ ಕಡೆ ತಿರುಗಿ ಇದು ಮಾಡೋದು ರಾಜ್ಯಾದ್ಯಂತ ಪ್ರೊಟೆಸ್ಟ್ ಎಲ್ಲ ನಡೀತಾ ಇದೆಯಲ್ಲ ಸರ್, ಬೇಡವಾ? ನೋಡಿದ್ರಲ್ಲ, KPCC ಕಚೇರಿನಲ್ಲಿ ನಡೆದಿರುವಂಥ ಪ್ರಸಂಗ ಇದು. ಜಮೀರ್ ಅಹಮದ್ ಖಾನ್ ಅವರಿಗೆ ಮಾಧ್ಯಮದವರು ಸುತ್ತುವರೆದು ಸರ್ ಸಚಿವ ಆಕಾಂಕ್ಷಿ ಬಗ್ಗೆ ಅಂದರೆ ಸಚಿವ ಸ್ಥಾನದ ಬಗ್ಗೆ ಒಂದಷ್ಟು ಕಡೆ ಪ್ರೊಟೆಸ್ಟ್ ಆಗ್ತಾ ಇದೆ, ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಅಂತ ಕೇಳಿದಾಗ ಅವರು ನನ್ನನ್ನು ಯಾಕೆ ಕೇಳ್ತೀರಾ, ಹೈಕಮಾಂಡ್ನ ಕೇಳಿ ಅಂತೇಳಿ ಉತ್ತರ ಕೊಡದೆ ಬೆನ್ನನ್ನು ತೋರಿಸಿರುವಂಥ ಘಟನೆ ನಡೆದಿರುವಂಥದ್ದು. ಇಲ್ಲ ಒಂದು ಕಡೆ ಇಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಅವ್ರಿಗೂ ಕೂಡ ಮುಜುಗರ ಅನಿಸುತ್ತೆ. ಯಾಕಂದರೆ ನಿನ್ನೆ ಮೊನ್ನೆ ಬಂದಂಥ ರಾಜಕಾರಣಿ ಕೂಡ ಅಲ್ಲ, JDS ನೋಡಿ ದರಿದ್ರ ನಾರಾಯಣ ಎನ್ನುವಂತಹ ಒಂದು ದೊಡ್ಡ ಒಂದು ಜಾಗೃತಿ ಮೂಡಿಸುವ ಮೂಲಕ ಇದೇ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಿಂದ ದೊಡ್ಡ ಮಟ್ಟದಲ್ಲಿ ಒಂದು ಕ್ರಾಂತಿಯ ರೀತಿಯಲ್ಲಿ JDSನಿಂದ ಮೊದಲನೇ ಬಾರಿಗೆ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ನೇರವಾಗಿ HD ಕುಮಾರಸ್ವಾಮಿ ಅವರ ಹಾದಿಯಾಗಿ ಮಾಜಿ ಪ್ರಧಾನಿಗಳು ದೇವೇಗೌಡರ ಹಾದಿಯಾಗಿ ದರಿದ್ರ ನಾರಾಯಣ ಎನ್ನುವಂಥ ಕಾರ್ಯಕ್ರಮದ ಮೂಲಕ ಜಮೀರ್ ಅಹಮದ್ ಖಾನ್ ಅವ್ರನ್ನ ಗೆಲ್ಸ್ಕೊಂಡು ಬರ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವ್ರು ಮತ್ತೆ ಯಾವತ್ತೂ ಕೂಡ ಹಿಂದಿರುಗಿ ನೋಡಲೇ ಇಲ್ಲ. ಎಲ್ಲಿಯೂ ಕೂಡ ರಾಜಕೀಯದಲ್ಲಿ ಸೋಲನ್ನು ಕಾಣದಂಥ ಒಬ್ಬ ಸೋಲಿಲ್ಲದ ಸರ್ದಾರ ಅಂತ ಹೇಳ್ಬೋದು. ಅಂತಹ ಒಬ್ಬ ನಾಯಕನಿಗೆ ಇವಾಗ ಸಚಿವ ಸ್ಥಾನವನ್ನು ಕೇಳಿ ಬೇಡಿ ಪಡ್ಕೊಳ್ಳೋದಿದೆಯಲ್ಲ, ಅದಕ್ಕಿಂತಲೂ ಮುಜುಗರದ ಸಂಗತಿ ಮತ್ತೊಂದಿಲ್ಲ. ಹಂಗಾಗಿ ಒಂದಷ್ಟು ಅವರ ಬೆಂಬಲಿಗರು ಜೊತೆಯಲ್ಲಿ ಸ್ವಾಮೀಜಿಗಳ ಹಾದಿಯಾಗಿ ಸಾಕಷ್ಟು ಜನ ಅವರ ಸಮುದಾಯದ ಜೊತೆಯಲ್ಲಿ ಒಂದಷ್ಟು ಜನ ಸ್ವಾಮೀಜಿಗಳು ಕೂಡ ಇಂಥವ್ರಿಗೆ ಸಚಿವ ಸ್ಥಾನ ಕೊಡಬೇಕು, ಇಂಥವ್ರಿಗೆ ಕೊಟ್ಟಿಲ್ಲ ಅಂದರೆ ಸರ್ಕಾರಕ್ಕೆ ಉಳಿಗಾಲವಿಲ್ಲ ಎನ್ನುವಂಥ ಸಂದೇಶವನ್ನು ಕೂಡ ರವಾನೆ ಮಾಡ್ತಾ ಇರುವಂಥದ್ದು. ಫೈನಲಿ ಎಲ್ಲವೂ ಕೂಡ ಹೈಕಮಾಂಡ್ ಕೈನಲ್ಲಿರುವಂಥದ್ದು. ಮುಖ್ಯಮಂತ್ರಿಗಳು ಏನು ನಿರ್ಣಯ ತೆಗೆದುಕೊಳ್ತಾರೆ ಕಾದು ನೋಡಬೇಕು. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಪ್ರಕಾರ ಜಮೀರ್ ಅಹಮದ್ ಖಾನ್ ಅವರ ಆ ಒಂದು ನಾಯಕತ್ವಕ್ಕೆ ಅಥವಾ ಜಮೀರ್ ಅಹಮದ್ ಖಾನ್ ಅವರ ಒಂದು ಏನು ಅನುಭವಕ್ಕೆ ಡಿ ಕೆ ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ಸಚಿವ ಸ್ಥಾನ ನಿಜಕ್ಕೂ ಸಿಗುತ್ತಾ ಅಥವಾ ಮಿಸ್ ಆಗುತ್ತಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾರೆ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.